ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ಇವತ್ತು ವಿಡಿಯೋನ ನಾನು ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಏನಪ್ಪ ವಿಷಯ ಅಂದರೆ ಒಂದು ಚಾಲೆಂಜಿಂಗ್ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಚಾಲೆಂಜಿಂಗ್ ವಿಡಿಯೋ ಏನಂದರೆ 50 ಪುಷಪ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅನ್ನೋ ಒಂದು ಚಾಲೆಂಜ್ನ ಮಾಡಿದ್ದೀನಿ. ಅದರಂತೆಯೇ ಬ್ರೇಕ್ ಇಲ್ದೇ 50 ಪುಷಪ್ನ ಮಾಡಬೇಕು. ಚಾಲೆಂಜು ಹೆಂಗಪ್ಪ ಅಂದರೆ 50 ಪುಷಪ್ನ ವಿತೌಟ್ ಬ್ರೇಕ್ ಇಲ್ದೇ ಮಾಡಬೇಕು. ಮತ್ತು ರೆಸ್ಟ್ ತಗೋಬಾರ್ದು, ಇದೇನು ಮಾಡಬಾರ್ದು. ಇದು ಟೈಮರ್ ಇಟ್ಕೊಳ್ಳೋಣ ಅಂತ ನನ್ನ ಕಡೆ ಟೈಮರ್ ಇರಲಿಲ್ಲ, ಆದರೆ ಒಂದು ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ದೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೌಂಡ್ ಇದೆ, ಅದು ಮನೇಲಿದ್ದೀನಲ್ಲ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಈ ಚಾಲೆಂಜ್ನ ಮಾಡೋಕ್ಕೆ ರೆಡಿ ಇದ್ದೀನಿ. ನೋಡೋಣ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಟ್ರೈ ಮಾಡಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆಗುತ್ತೆ ಇಲ್ವೋ ಗೊತ್ತಾಗುತ್ತೆ. ಫಿಫ್ಟಿ ಪುಷಪ್ನ ಮಾಡೋಕ್ಕಾಗಲಿಲ್ಲ. 44 ಪುಷಪ್ನ ಮಾಡಿದೆ, ಅಷ್ಟಕ್ಕೆ ಮಾಡೋಕ್ಕಾಗಲಿಲ್ಲ. ಫುಲ್ ಸುಸ್ತಾಗ್ಬಿಡ್ತು. ಯಾಕೆಂದರೆ ನಾನು ಯಾವತ್ತೂ ಈ ಥರ ಪುಷಪ್ನ ಮಾಡಿಲ್ಲ. ಆ ರೀಸನ್ಗೋಸ್ಕರ ಈ ಥರ ಮಾಡೋದು, ನಾರ್ಮಲ್ ಪುಷಪ್ ಮಾಡೋದು ಸ್ವಲ್ಪ ಕಷ್ಟ. ಆದರೂ ಟ್ರೈ ಮಾಡಿದೆ. ಆಲ್ಮೋಸ್ಟ್ 44 ಪುಷಪ್ನ ಕಂಪ್ಲೀಟ್ ಮಾಡಿದೆ ಗೈಸ್. ಕಂಟಿನ್ಯೂಸ್ ಆಗಿ ಒಂದು ಪುಷಪ್ನ ಮಾಡೋದಿತ್ತಲ್ಲ, ಅದು ಸ್ವಲ್ಪ ಹೆವಿ ಸುಸ್ತಾಗುತ್ತೆ. ಅದು ಸ್ವಲ್ಪ ಜಿಮ್ ಹೋಗಿ ಪ್ರಾಕ್ಟೀಸ್ ಇದ್ದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನಾನೀಗ ಸ್ಟಾರ್ಟ್ ಮಾಡಿದ್ದೀನಿ. ಅದು ನನಗೂ ಸ್ವಲ್ಪ ಅಭ್ಯಾಸ ಆಗಬೇಕು, ಅದು ಬಾಡಿ ಅದಕ್ಕೆ ಸೆಟಪ್ ಆಗಬೇಕು. ಸೆಟಪ್ ಆಗಿದ ತಕ್ಷಣ ನಾನು ಆರಾಮಾಗಿ ಅದು ಮಾಡ್ಬೋದು. ಬಟ್ ಇನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀನಿ, ಹಂಗಾಗ್ಬಿಟ್ಟು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೇನೆಲ್ಲ ನಾನು ಮಾಡ್ಬೋದು. ಯಾರೆಲ್ಲ ಮನೇಲಿ ಬಾಡಿನ ಬಿಲ್ಡ್ ಮಾಡಬೇಕು, ಒಂದು ಬಾಡಿನ ಫಿಟ್ಟಾಗಿ ಇಟ್ಕೋಬೇಕು ಅಂತ ಅಂತಂದಿರ, ಮನೇಲೆ ಆರಾಮಾಗಿ ಒಂದು ಡೈಲಿ 100 ಪುಷಪ್ನ ಮಾಡಿ ಇದನ್ನ ಬಾಡಿ ಡೈಲಿ ಗ್ರೋತ್ ಆಗ್ತಾ ಬರುತ್ತೆ ಅಷ್ಟೇ ಗೈಸ್. ನೀವು ಸ್ವಲ್ಪ ಡಯಟ್ ಪ್ಲ್ಯಾನ್ನ ಸ್ವಲ್ಪ ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆ ಬಾಡಿನ ಮೇಂಟೈನ್ ಮಾಡ್ಬೋದು ಗೈಸ್. ನಾನು ಮಾಡಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಬೇರೆ ಬೇರೆ ಕಂಟೆಂಟ್ ಆಗೋದು, ಬೇರೆ ಬೇರೆ ವ್ಲಾಗ್ನ ಇನ್ನು ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತೀವಿ. ಕೊನೆಯಾಗಿ ಏನಂದರೆ, ನಾನು ಮಾಡಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.